ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ ವೀಕ್ಷಕರೇ. ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸರ್ಕಾರ ಹಾಗೆ ಬಿಜೆಪಿ ಮತ್ತೊಂದು ಸುತ್ತಿನ ಸಭೆ. ಇದು ಪ್ರತಿಭಟನೆ ವಾಪಸ್ಗೆ 3 ಬೇಡಿಕೆಯನ್ನ ಇಟ್ಟಿದ್ದಾರೆ ಕಾಕ್ರೋಚ್. 3 ಬೇಡಿಕೆಗಳನ್ನ ಬಹುತೇಕ ಕೇಂದ್ರ ಸರ್ಕಾರ ಒಪ್ಪಿದೆ. ಪ್ರತಿಭಟನೆ ವಾಪಸ್ ಪಡಿತಾರ ಹಾಗಾದ್ರೆ ಹೋರಾಟಗಾರರು? ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಕೇಂದ್ರ ಸರ್ಕಾರ ಹಾಗೆ ಬಿಜೆಪಿ ಮತ್ತೊಂದು ಸಭೆಯನ್ನ ನಡೆಸುತ್ತೆ. ಪ್ರತಿಭಟನೆ ವಾಪಸ್ಗೆ 3 ಮಹತ್ವದ ಬೇಡಿಕೆಯನ್ನ ಇಟ್ಟಿದೆ. ಆ 3 ಬೇಡಿಕೆಗಳನ್ನ ಬಹುತೇಕ ಈಗ ಕೇಂದ್ರ ಸರ್ಕಾರ ಒಪ್ಪಿದೆ. ಹಾಗಾದ್ರೆ ಈ ಪ್ರತಿಭಟನೆ ವಾಪಸ್ ಪಡಿತಾರ ಹೋರಾಟಗಾರರು? ಕೆಲವೇ ಕ್ಷಣದಲ್ಲಿ ಇನ್ನೇನು ಕೇಂದ್ರ ಸರ್ಕಾರ ಹಾಗೆ ಬಿಜೆಪಿ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಸಭೆಯನ್ನ ಕರೆದಿದ್ದಾರೆ. ಇದು ಈ ಮಟ್ಟಿಗೆ ರಾಷ್ಟ್ರವ್ಯಾಪಿ ಕಾಡ್ಗಿಚ್ಚಿನಂತೆ ಹರಡುತ್ತೆ ಈ ಒಂದು ಪ್ರತಿಭಟನೆ ಅಂತಕ್ಕಂತಹ ಒಂದು ಸಣ್ಣ ಸುಳಿವು ಕೂಡ ಸಿಗದಂತಹ ಪರಿಸ್ಥಿತಿಯಲ್ಲಿ ಇತ್ತು ಅಂತ ಕಾಣಿಸುತ್ತೆ. ಬಹುಶಃ ಕ್ಯಾಬಿನೆಟ್ನ ಕೆಲ ಸಚಿವರು ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಈ ಬಗ್ಗೆ ಅರಿವಿತ್ತೋ ಇಲ್ಲವೋ ಗೊತ್ತಿಲ್ಲ. ಯಾಕೆಂದರೆ ಇಷ್ಟರ ಮಟ್ಟಿಗೆ ಈ ಒಂದು ಹೋರಾಟ ಪೀಕ್ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು. ಸೊ ಈಗ ಆಗಿರ್ತಕ್ಕಂಥದ್ದು ಕಳೆದ 3-4 ಹಿಂದಗಳ ಹಿಂದೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ, ಅಂದರೆ ಕೇವಲ ಇದು ನ್ಯಾಷನಲ್ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಇಶ್ಯೂ ಆಗುವಂತಹ, ಅಂದರೆ ಅಷ್ಟು ದೊಡ್ಡ ಮಟ್ಟಿಗೆ ಸುದ್ದಿ ಆಗುವಂತಹದ್ದ ಒಂದು ಪ್ರಕರಣ ಆಯಿತು, ಘಟನೆ ಆಯಿತು ದೆಹಲಿಯಲ್ಲಿ. ಸೊ ಇವೆಲ್ಲ ಘಟನೆಗಳಿಂದ ಸಹಜವಾಗಿ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ಆಗುವಂತಹ ಶುರುವಾಯಿತು. ಇದನ್ನು ನೇರವಾಗಿ ನರೇಂದ್ರ ಮೋದಿ ಅವರಿಗೆ ಒಂದು ತಲೆಗೆ ಕಟ್ಟುವಂತಹ ಪ್ರಯತ್ನಗಳನ್ನು ವಿರೋಧ ಪಕ್ಷಗಳು ಮಾಡ್ತಾ ಹೋದ್ರು. ಸೊ ಹೀಗಾಗಿ ಎಚ್ಚೆತ್ತುಕೊಂಡಂತಹ ನರೇಂದ್ರ ಮೋದಿ ಮತ್ತು ಕ್ಯಾಬಿನೆಟ್ ಏನಿದೆ, ಮೋದಿ ಅವರ ಕ್ಯಾಬಿನೆಟ್, ನೇತೃತ್ವದ ಕ್ಯಾಬಿನೆಟ್ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒಂದು ಪರೋಕ್ಷವಾಗಿ ಸೂಚನೆಯನ್ನು ಕೊಟ್ಟಿದ್ರು ಅಂತಕ್ಕಂಥದ್ದು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಅವರ ರಾಜೀನಾಮೆಯಿಂದಾಗಿ ಇಲ್ಲಿಗೆ ಇತ್ಯರ್ಥ ಆಗ್ಬೋದು. ಜೊತೆಗೆ ನೋಡಿ, ಯುವ ಪೀಳಿಗೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ನಾವು ಪಕ್ಷವನ್ನು ಕಟ್ತೇವೆ, ಯುವಕರೇ ನಾಡಿನ ಶಕ್ತಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರು. ಹೀಗಾಗಿ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮತ್ತೆ